ಸರ್ ಅಂದ್ರೆ ಒಂದು ಕುಟುಂಬ ಅಂದ್ರೆ ಅಥವಾ ಒಂದು ಸಮಾಜ ಅಂತ ಅಂದ್ರೆ ಮೆನ್ ಎಲ್ಲಾರು ಜೊತೆಲಿ ಇರ್ಲೇಬೇಕು ಸರ್. ಅಂದ್ರೆ ಕಥೆಗಳ ಒಳಗಡೆ ನಾವಿವಾಗ ಒಂದು ಕುಟುಂಬದ ಸಮೇತ ನಾವು ಸಿನಿಮಾಗಳು ಬರ್ತೀವಿ ಸರ್. ಯಾರು ನಾವು ಬರೀ ಯೂಸ್ ನಾವು ಅಂದ್ರೆ ಆತರ ವರ್ಗ ಸಿನಿಮಾಗಳು ಬೇರೆ, ನಾವ್ ಒಂದು ಕುಟುಂಬದ ಜೊತೆ ಸಿನಿಮಾ ಬರ್ತಾ ಇದ್ದೀವಿ ಅಂತ ಅಂದಾಗ ಸೊ ಹೆಣ್ಮಕ್ಳು ಫೀಲಿಂಗ್ಸ್ ಇರ್ತವೆ ಅಲ್ಲಿ. ಅದಕ್ಕೆ ನಾವು ಕಥೆ ಮುಖಾಂತರವಾಗಿ ಆ ರೆಸ್ಪೆಕ್ಟ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಮಾಡಿರೋದು ಸರ್. 100% ಅಲ್ಟಿಮೇಟ್ಲಿ ನಾನು ಅವಾಗಲೇ ಹೇಳದ್ನಲ್ಲ ಸರ್, ಅಂದ್ರೆ ನಮ್ಮ ಬದುಕಿನ ಜೊತೆನಲ್ಲಿ ನಾವ್ ಯಾರ ಹತ್ರ ಆದ್ರೂ ನೋವು ಹೇಳ್ಕೊಬೇಕು ಅಂದ್ರೆ ಒಂದು ಭುಜ ಬೇಕು ಸರ್. ನಾವ್ ಏನೇ ಇದ್ರು ಆ ಭುಜನೇ ನಾವು ನಮ್ಮ ಸಂಗಾತಿಗಳು ಅಂತ ನಾವು ಹಿರಿಯರ ಹಿಂದೆಯಿಂದಾನೇ ಅದೊಂದು ಕಾನ್ಸೆಪ್ಟ್ ನ ಮಾಡ್ಬಿಟ್ಟಿದ್ದಾರೆ. ಸೊ ಅದ್ರ ಜೊತೆನಲ್ಲಿ ಏನಾಗಿದೆ ಅಂತಂದ್ರೆ ಇವತ್ತು ಬಿಸ್ನೆಸ್ ಆಗಿದೆ, ಸಂಬಂಧಗಳು ಬಿಸ್ನೆಸ್ ಮೇಲೆ ನಡೀತಾ ಇದೆ. ಸೊ ಎಮೋಷನ್ಸ್ಗೆ ರೆಸ್ಪೆಕ್ಟ್ ಇಲ್ಲ, ಭಾವನೆಗಳಿಗೆ ಅಲ್ಲಿ ಸ್ಪೇಸೇ ಇಲ್ಲ ಸರ್. ಎಲ್ಲವೂ ನಾನೇನ್ ಸಂಪಾದನೆ ಮಾಡ್ತಾ ಇದ್ದೀನಿ, ನೀನೇನ್ ಸಂಪಾದನೆ ಮಾಡ್ತಾ ಇದ್ದೀನಿ, ನಿನಗಿಂತ ನಾನೇನ್ ಕಡಿಮೆ, ನನಗಿಂತ ನೀನೇನ್ ಹೆಚ್ಚು ಅನ್ನೋ ಒಂದು ಆ ಕಾನ್ಫ್ಲಿಕ್ಟ್ ಸಂಘರ್ಷದಲ್ಲಿ ಇವತ್ತು ಕುಟುಂಬ ವ್ಯವಸ್ಥೆಯಲ್ಲಿ ಅಂದ್ರೆ ಪ್ರೀತಿ ಅನ್ನೋ ಒಂದು ವಿಷಯ ಮಾರ್ಕೆಟ್ ಅಲ್ಲಿ ಈ ತರ ಇವತ್ತು ದಿನನಿತ್ಯ ನಾವೇನ್ ಪೇಪರ್ಗಳಲ್ಲಿ ಇಲ್ಲೆಲ್ಲ ಸೀಮೆಣ್ಣೆ ಹಾಕ್ಸುಟ್ರಂತೆ ಇವೆಲ್ಲ ಏನ್ ನೋಡ್ತಾ ಇದ್ದೀವಿ ಆತರ ತುಂಬಾ ಆಗ್ತಾ ಇದೆ. ಬಟ್ ನಮ್ಮ ಕಥೆಯ ಮುಖಾಂತರವಾಗಿ ಸೊ ಬದುಕು ಅಂದ್ರೆ ಒಂದು ಬ್ಯೂಟಿಫುಲ್ ಸರ್. ಈ ಟೈಟಲ್ ಅಲ್ಲೇ ಇದೆ, ಲೈಫ್ ಅನ್ನೋದು ಕಲರ್ಫುಲ್ ಆಗಿದೆ, ಲೈಫ್ ಅನ್ನೋದು ಅಲ್ಲಿ ರೋಸ್ ಪೆಟಲ್ಸ್ ಇದೆ. ಆದ್ರೆ ಟುಡೇ ಇವತ್ತು ನಾವು ಅದನ್ನ ಸಂಘರ್ಷ ಅದರಲ್ಲಿ ಘರ್ಷಣೆ ಇದೆ. ಅದು ರೆಡ್ ಕಲರ್ ಬ್ಲಡ್ ಶೇಡ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸರ್. ಆ ಸಂಘರ್ಷ ಲೈಫ್ ಮತ್ತೆ ಟುಡೇ ಅವೆರಡನ್ನು ಬ್ಲೆಂಡ್ ಮಾಡಿದೆ ಸರ್. ಸರ್ ನಾನು ನನ್ನ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಆ ಪ್ಯಾಟರ್ನ್ ಆಫ್ ಸಿನಿಮಾ ಬರ್ತಾ ಇತ್ತು ಸರ್. ಈಗ ಫಾರ್ ಎಕ್ಸಾಂಪಲ್ ಒಂದು 2-3 ಇಯರ್ಸ್ ಇಂದ ನೋಡಿದ್ರೆ ಹೀರೋ ಫೈಟು ಸಾಂಗು ಅದೇ ರೂಟೀನ್ ಲವ್ ಸ್ಟೋರಿ. ಸೊ ನಾನು ಇಲ್ಲಿ ಒಂದು ಸುಮ್ಮನೆ ಮೂವಿ ಮಾಡೋಕ್ಕೆ ಬರೋಣ ಅಥವಾ ಸಕ್ಸಸ್ಫುಲ್ ಮೂವಿ ಮಾಡೋಕ್ಕೆ ಬರೋಣ ಅಂತ ಯೋಚನೆ ಮಾಡಿದಾಗ ಸಕ್ಸಸ್ಫುಲ್ ಪ್ಯಾಟರ್ನ್ ನನಗೆ ಇದೆ ಕಾಣಿಸಿದೆ ಸರ್. ಬೇರೆ ಇಂಡಸ್ಟ್ರಿಯವರು ಮಲಯಾಳಂ, ತೆಲುಗು, ತಮಿಳ್ ಅವ್ರು ಯಾರು ಹೀರೋಯಿಸಮ್ ತುಂಬ ಒತ್ತು ಕೊಡಲ್ಲ, ಒಳ್ಳೆ ಕಂಟೆಂಟ್ ಮೇಲೆ ಇದು ಮಾಡ್ತಾರೆ. ಸೊ ಹಾಗಾಗಿ ನಾನು ಕಂಪ್ಲೀಟ್ಲಿ ಈ ಮೊಗ್ಗಿನ ಮನಸ್ಸೆಲ್ಲ ಬಂತಲ್ಲ ಆ ಪ್ಯಾಟರ್ನಲ್ಲಿ ಈ ಸಿನಿಮಾನ ಮಾಡಿದೆ ಸರ್. ಹಂಗಂತ ಇಲ್ಲಿ ಯಾರು ಒಬ್ರು ದೊಡ್ಡವರು ಚಿಕ್ಕವರು ಅಂತಲ್ಲ, ಎಲ್ಲರ ಪಾತ್ರ ಅಷ್ಟೇ ಈಕ್ವಲ್ ಆಗಿದೆ. ಅದೇ ಮೇಡಮ್, ಅದೇ ಸಿನಿಮಾ ನೋಡಿದ್ರೆ ಅದ್ರಲ್ಲಿ ಇದೆ ಮೇಡಮ್ ಆನ್ಸರ್. ಅದೇ ಒಳ್ಳೆ ಮನ್ಸಿದ್ದು ಸೆಟ್ಲ್ ಆಗಿರೋನ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮೇಡಮ್ ಜೀವನ. ಸುದ್ದಿ ನಿಮ್ಗೆ ಪ್ರಶ್ನೆ ಯಾಕಣ ಇವತ್ತು ಅದೇ ಅವಾಗ ಹೇಳ್ತಾ ಇದ್ರೆ ಆಪರೇಷನ್ ಆಡಿಷನ್ ಅಂತ ಸುದಿ, ಅದೇ ಆಪರೇಷನ್ ಆಡಿಷನ್ ಅಂತ ಎಲ್ಲ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ರಿ. ಸೊ ಈ ಸಿನಿಮಾ ನೋಡಿ ಹೊರಬರುವಂತ ಅಂದ್ರೆ ಆಡಿಯನ್ಸ್ಗೆ ಯಾವ ರೀತಿ ನಿಮ್ಮ ಅಂದ್ರೆ ಪಾತ್ರದ ಮುಖಾಂತರ ಏನಾದ್ರು ಪಾಸಿಟಿವ್ ಇರುತ್ತಾ? ವಿಲನ್ ಆಗಿರ್ತೀರಿ ನಿಜ, ಬಟ್ ರಿಯಲ್ ಲೈಫ್ ಗೆ ಕನೆಕ್ಟ್ ಆಗಂತ ಎಲಿಮೆಂಟ್ಸ್ ನೀವು ನೋಡ್ದಂಗೆ ನಿಮ್ಮ ಸ್ನೇಹಿತರು ನೋಡ್ದಂಗೆ ನಿಮ್ಗೂ ಗೊತ್ತಿದೆ ಅದನ್ನ ಹೇಳೋದಾದ್ರೆ. ಅಂದ್ರೆ ಅಣ್ಣ ಎಲ್ಲಾ ಲವ್ ಸಬ್ಜೆಕ್ಟ್ ಗಳಲ್ಲೂ ವಿಲನ್ಗಳು ಇದ್ದೇ ಇರ್ತಲ್ಲ ಅಣ್ಣ. ನಾನ್ ರಿಯಲ್ ಆಗಿ ಲವ್ ಮಾಡಿದಾಗ್ಲೂ ಹಂಗೆ ಇತ್ತು ಅಣ್ಣ. ನನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರೆಲ್ಲ ವಿಲನ್ಗಳೇ ಅನ್ಸೋದು, ಪಾಪ ಅವರೆಲ್ಲ ಹೀರೋಗಳೇ ನನ್ಗೆ ಹಂಗ ಅನ್ಸೋದು. ಈಗ ಹೀರೋ ಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನ್ ಪಾತ್ರನು ಹಂಗೆ ಅನ್ಸುತ್ತ. ಸಂದರ್ಭಕ್ಕೆ ಮತ್ತು ಕಾಲಘಟ್ಟಕ್ಕೆ ಮಾತ್ರ ಹೊಂದುವಂತ ಕಥೆನ, ಮತ್ತೆ ಯಾವ ರೀತಿ ಆಡಿಯನ್ಸ್ಗೆ ಅಂದ್ರೆ ಯಾವ ಯಾವ ವರ್ಗದ ಆಡಿಯನ್ಸ್ಗೆ? ಎಲ್ಲಾ ವರ್ಗದ ಆಡಿಯನ್ಸ್. ಪ್ರೀತಿ ಅನ್ನೋದು ಪ್ರತಿಯೊಬ್ಬರಿಗೂ ಪ್ರೀತಿ ಅನ್ನೋದು ಪ್ರತಿಯೊಬ್ಬರ ಆದ್ಯ ಸರ್. ಅದು ಅಂದ್ರೆ ಆದ್ಯತೆ. ನಾವು ಆಗ್ಲೇ ಹೇಳ್ದಾಗೆ ನಾವ್ ಏನೇ ಮಾಡಿದ್ರು ಸಹ ಸೊ ಅಲ್ಟಿಮೇಟ್ಲಿ ನಮ್ಗೊಂದು ತೃಪ್ತಿ ಅನ್ನೋದಿರ್ಬೇಕು. ಸೊ ವಿಲನ್ ಇದಾರೆ ಅಂದ ಮಾತ್ರಕ್ಕೆ ಅವ್ರ ಪ್ರೀತಿಗೂ ನಮಗ್ ನಾವೇ ಹೀರೋನು ಆಗ್ಬೋದು, ನಮಗ್ ನಾವೇ ವಿಲನ್ ಆಗ್ಬೋದು ಸರ್ ನಮ್ ಲೈಫ್ಗೆ. ಅಂದ್ರೆ ನಾವ್ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಒಂದು ಸಿಚುಯೇಷನ್ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ಅದರಲ್ಲಿ ಇವರು ನಮ್ಮ ಕಾಕ್ರೋಚ್ ಅವ್ರದ್ದು ಒಂದು ಪಾತ್ರ, ಬಟ್ ಆ ಪಾತ್ರ ಇವ್ರ ಲೈಫ್ಗೆ ಡಿಸ್ಟರ್ಬ್ ಮಾಡಲ್ಲ. ನನ್ನೊಳಗಡೆ ಒಬ್ಬ ವಿಲನ್ ಇದ್ದಾನೆ, ನಾನ್ ಯಾರನ್ನ ಹೆಚ್ಚಾಗಿ ಪೋರ್ಟ್ರೇ ಮಾಡ್ತೀನಿ. ಸೊ ಅವನು ಯಾವಾಗ ಆಕ್ಟಿವ್ ಆಗ್ತಾನೆ ಸೊ ಅವಾಗ ನಾನು ಎದುರುಗಡೆ ಇರ್ತಕ್ಕಂಥ ಸಂಬಂಧಗಳ ಜೊತೆನಲ್ಲಿ ಸಂಘರ್ಷನ ಅಥವಾ ಒಲವ ಅನ್ನೋದು ಬರುತ್ತೆ. ಸೊ ಅದು ಎಲ್ಲಾ ಕಾಲಘಟ್ಟಕ್ಕೂ ಸರ್, ಈಗ ಅಂತಾನೆ ಅಲ್ಲ, ಈ ಪರಿಸ್ಥಿತಿಗೆ ತಕ್ಕ ಹಾಗೆ ಅಂತ ಅಲ್ಲ, ಸೊ ಎಲ್ಲಾ ಕಾಲಘಟ್ಟಕ್ಕೂ ಅನ್ವಯ ಆಗುವಂತ ಒಂದು ವಿಷಯ ಸರ್. ಅದಕ್ಕೆ ಆದಂತ ಪರಿಸ್ಥಿತಿಗಳು, ವೈಮನಸ್ಸು, ದ್ವೇಷ ಇದೆಲ್ಲ ಇದೆ ಅಂತ ಹೇಳಿದ್ರಿ. ಸೊ ಸಿನಿಮಾ ಟೀಮ್ ಅಲ್ಲೂ ವೈಮನಸ್ಸು, ದ್ವೇಷ ಇದೆ ಅಂತ ಇಂದಿನ ಒಂದು ವಿಡಿಯೋದಲ್ಲಿ ಗೊತ್ತಾಗ್ತಿದೆ. ನೀವೇ ಒಂದು ವಿಡಿಯೋ ಮಾಡಿ ಹಾಕಿದ್ರಿ, ಸಪೋರ್ಟಿಗೆ ಯಾರು ಬರ್ತಾ ಇಲ್ಲ, ಈ ತರದ್ದು ಒಂದು ಕಂಟೆಂಟ್ ಬಿಟ್ಟಿದ್ರಿ. ಇವಾಗೆಲ್ಲ ಸರಿಯಾಗಿದ್ಯಾ? ಮನಸ್ಥಿತಿ ಪರಿಸ್ಥಿತಿ ಎಲ್ಲ ಚೆನ್ನಾಗಿದ್ಯಾ? ಎಲ್ಲ ಸರಿಯಾಗಿದೆ. ನೀವ್ ಹೇಳ್ಬೇಕು, ಯಾಕಂದ್ರೆ ನೀವೇ ವಿಡಿಯೋ ಮಾಡಿ ಬಿಟ್ಟಿರೋದು. ನಾನು ವಿಡಿಯೋ ಮಾಡ್ಬಿಟ್ಟಿದ್ದೆ ಅಂದ್ರೆ ಒಂದು ವಿಡಿಯೋದಲ್ಲಿ ಹೇಳಿದ್ರಿ, ನಿಮ್ ನೋವನ್ನ ನೀವು ಹೇಳ್ಕೊಂಡಿದ್ರಿ. ಇಲ್ಲ ಆತರ ಏನಿಲ್ಲ ಮೇಡಮ್, ಎಲ್ಲಾರು ಅದ್ ಎಂಡ್ ಬಂದಿದ್ದಾರೆ. ಸೊ ಹಿಂಗೆ ಪ್ರಮೋಷನ್ಸ್ ಬಂದ್ರೆ ಹಿಂಗೆ ಚೆನ್ನಾಗಿರ್ತದೆ. ಹೀರೋ ನೀವು ಪ್ರಮೋಷನ್ ಹೊರಟಾಗ ಈಗ ನಿಮ್ ಇಡೀ ಟೀಮ್ ನಿಮ್ ಜೊತೆ ಬರೋದಕ್ಕೆ ರೆಡಿ ಇದೆಯಾ ಅಥವಾ ಅಲ್ಲಿ ಏನಾದ್ರು ಗೊಂದಲಗಳು ಇದೆಯಾ? ಈಗ ಒಂದ್ಸರಿ ಎಂಟೈರ್ ಕರ್ನಾಟಕ ಓಡಾಡ್ತೀನಿ ಅಂತ ಹೇಳ್ತೀರಿ. ಸೊ ಅದಕ್ಕೆ ಏನೋ ಪ್ಲಾನ್ ಔಟ್ ಹೇಗಾಗಿದೆ, ಅವ್ರೆಲ್ಲ ಯಾವ ರೀತಿ ಇದಾರೆ ಅಂತ? ಯಾಕಂದ್ರೆ ಅಲ್ಲಿ ಅಲ್ಟಿಮೇಟ್ ನಿರ್ಮಾಪಕರು ಸೇಫ್ ಆಗ್ಬೇಕು, ಅವ್ರಿಗೆ ಅನುಕೂಲ ಬೇಕಾದ್ರೆ ನೀವೆಲ್ಲ ಶ್ರಮ ವಹಿಸಲೇಬೇಕೀಗ.
ಆ ಪ್ಲಾನ್ ಹೇಗಿದೆ? ಸರ್ ಇವಾಗ ನಾನು ಹೋಗಕ್ ರೆಡಿ ಇದ್ದೀನಿ, ನಾನು ರೋಡ್ ಗಿಳಿಯಕ್ಕೆ ರೆಡಿ ಇದ್ದೀನಿ. ಪಾಪ ನನ್ನ ಜೊತೆ ನಮ್ಮ ಯುಕ್ತ ಬಂದಿದ್ದಾರೆ ಎಲ್ಲಾ ಕಡೆ. ಆಮೇಲೆ ನಮ್ಮ ಲೇಖ ಅವ್ರು ಬಂದಿಲ್ಲ ಅಂತ ಅವ್ರ ಮೇಲೆ ನನ್ ಕೋಪ ಇಲ್ಲ ಅಂತ, ಪಾಪ ಅವ್ರು ಈಗ ಮದ್ವೆ ಆಗಿದ್ದಾರೆ, ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಬಂದಿದ್ದಾರೆ. ಇನ್ನ ಮುಂದೆನೂ ಎಲ್ಲಾದ್ರೂ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಬರ್ಲಿ ಅಂತ ಕೇಳ್ಕೊತೀನಿ. ಅಂಡ್ ನಮ್ ಸುದೀಪ್ ಸರ್ ಅಂತೂ ನನಗೆ ಆಸ್ ಅ ಬ್ರದರ್ ಯಾವಾಗ್ಲೂ ಜೊತೆಗಿರ್ತಾರೆ. ಈಗ ಅವ್ರು ಹೇಳಿದ್ರು ಡೈರೆಕ್ಟ್ ಅಂದ್ರೆ ಒಂದು ಸ್ಟೇಟ್ ಅವಾರ್ಡ್ ಪಡೆಯುವಂತ ಎಲ್ಲ ಅರ್ಹತೆಯನ್ನು ಈ ಸಬ್ಜೆಕ್ಟ್ ಅಲ್ಲಿ ಅಥವಾ ನೀವು ಮಾಡಿರೋ ಒಂದು ಪಾತ್ರ ಇದೆ. ಸೊ ನಿಮಗೆ ಅದರಲ್ಲಿ ಯಾವ ಅಂಶ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ ಅನ್ಸುತ್ತೆ, ಮತ್ತೆ ನಿಮ್ಮ ಪಾತ್ರ ಎಷ್ಟು ಇಂಪಾರ್ಟೆನ್ಸ್ ಅಂತ ಕ್ಯಾರಿ ಮಾಡುತ್ತೆ? ಸರ್ ಹೌದು, ನೀವು ಟ್ರೈಲರ್ ಅಲ್ಲಿ ನೋಡ್ದಂಗೆ ಅದು ಹುಡ್ಗ ಹುಡುಗಿ ಗಂಡ ಅಥವಾ ಮದ್ವೆ ಆ ಒಂದ್ ಸಮಸ್ಯೆ ಖುಷಿ ಎಲ್ಲ ಅದು ನೀವು ನೋಡಿದೀರ. ಅದಕ್ಕೂ ಮೀರಿದ ಸಿನಿಮಾದಲ್ಲಿ ಏನಿದೆ ಅಂದ್ರೆ ಅಪ್ಪ ಮಗಳ ಬಾಂಧವ್ಯ. ಸೊ ಅವಳು ಪ್ರೀತಿನ ಮಾಡೋದ್ ಯಾಕೆ, ಅದನ್ನ ಬಿಡೋದ್ ಯಾಕೆ, ಅದರಿಂದ ಎಲ್ಲ ಎಮೋಷನ್ಸ್ ಅದು ಮೇ ಬಿ ಹುಡ್ಗ ಹುಡ್ಗಿಗೆ ಇರೋ ಕೆಮಿಸ್ಟ್ರಿಗಿಂತ ಹೆಚ್ಚಾಗಿ ನನ್ನ ನಾಣಿ ಸರ್ದು ಅದೊಂದು ಬಾಂಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಮಗಳನ್ನ ಪ್ರತಿಯೊಬ್ರು ತಂದೆ ಆ ಕನ್ಸು ಮಗಳನ್ನ ಹೀಗೆ ನೋಡ್ಬೇಕು, ಹೀಗೆ ಇರ್ಬೇಕು ಅನ್ನೋಂಥದ್ದು. ಸೊ ಪ್ರೀತಿಲಿ ಬಿದ್ದಾಗ ಹೆಣ್ಮಕ್ಳು ಅದು ಇದು ಯೋಚನೆ ಮಾಡ್ತಾರೆ, ಅವೆಲ್ಲ ಒಳ್ಳೆ ರೀತಿ ತಗೊಂಡೋಗ್ಬೇಕು ಅಂತ ಅಪ್ಪನೂ ಅನ್ಕೋತಾರೆ. ಬಟ್ ಅದ್ರಿಂದ ಕೆಲವೊಂದ್ಸರಿ ಮಕ್ಳೇ ತಪ್ಪು ಮಾಡ್ತಾರೆ ಅಂತ ಏನಿಲ್ಲ, ಪೇರೆಂಟ್ಸ್ ಇಂದನೂ ತಪ್ಪಾಗತ್ತೆ. ಸೊ ಅದನ್ನ ಆ ಸಿನಿಮಾದಲ್ಲಿ ಒಂದು ಹೇಳ್ತಾ ಇರೋದು ಆಗತ್ತೆ, ಜನರಲ್ ಆದ್ರೂ ಆಗತ್ತೆ. ಹಾ ಹೌದು ಆಗತ್ತೆ. ಸೊ ಅದೊಂದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಅದೊಂದು ಬಾಂಡಿಂಗ್ ತೆರೆ ಮೇಲೆ ನೋಡೋದೇ ಒಂದು ಖುಷಿ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಈ ಸಿನಿಮಾ ಶೂಟ್ ನಡೆಯುವಾಗ್ಲೇನೆ ಐ ಲಾಸ್ಟ್ ಮೈ ಫಾದರ್. ಸೊ ಇನ್ನು ಕಾರ್ಯಗಳು ಮುಗಿಯೋ ಮುಂಚೆನೆ ನಾನು ಶೂಟಿಂಗ್ ಹೋಗಿದ್ದೆ. ನಾಣಿ ಸರ್ ಇನ್ನೊಂದು ಪ್ರೊಡ್ಯೂಸರ್ ನಿಮ್ಮನ್ನ ಭೇಟಿ ಮಾಡಕ ಬಿಡ್ಲಿಲ್ಲ ಅನ್ನೋಂಥದ್ದು, ಇನ್ನೊಂದು ಪ್ರಮೋಷನ್ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಅಂದ್ರೆ ಒಂದು ಸಿನಿಮಾ ಈಗ ಪ್ರಮೋಷನ್ ಟೈಮ್ ಅಲ್ಲಿ ಈ ರೀತಿ ನಿಮ್ಮ ಬೇಸರ ಅಂದ್ರೆ ನೀವು ಹಿರಿಯ ಕಲಾವಿದರು, ಇಂಥದ್ದೊಂದು ಕನ್ನಡ ಸಿನಿಮಾಗಳ ತಂಡಗಳ ನಡುವೆ ಈ ರೀತಿ ಸಮಸ್ಯೆಗಳು ಆಗತ್ತಾ? ಅದನ್ನ ನೀವು ಅಷ್ಟೊಂದು ಗಂಭೀರವಾಗಿ ತಗೊಂಡಿದ್ದೀರಲ್ಲ, ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತ? ನಾಗಣ್ಣ ನಮ್ಮೆಲ್ರಿಗೂ ಹಿರಿಯರು, ಎಲ್ಲೇ ಬರ್ಲಿ ಚೆನ್ನಾಗಿದ್ಯಾ ಅಂತಾರೆ, ನಾನು ನಮಸ್ಕಾರ ಅಂತೀನಿ. ಅದು ಕೊಡ್ತಿದ್ರೆ ಹಿರಿಯ ಅಂತ ಹೆಂಗ ಅನಿಸ್ತದೆ? ಒಂದ್ ಪ್ರಶ್ನೆಗೆ ಆಯ್ತಾ. ಈಗ ನಾನು ಹುಷಾರಿಲ್ದಂಗೆ ಮಲಗಿಬಿಟ್ಟೆ ಹಾಸ್ಪಿಟಲ್ ಅಲ್ಲಿ. ಚಿಕ್ಕಮಂಗ್ಳೂರು ನನ್ನ ಫ್ರೆಂಡ್ ಒಬ್ಬ ಬಂದು ನನ್ಗೆ ಸಹಾಯ ಮಾಡೋದು. ಅಂದ್ರೆ ಚಿತ್ರತಂಡ ನಿಮ್ಗೆ ಅವಾಗ ಇಲ್ಲ ಸಪೋರ್ಟ್ ಮಾಡ್ಲಿಲ್ವಾ? ಫೋನಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ, ನೀವು ಆರಾಮಾಗಿರಿ, ದೇವ್ರು ಒಳ್ಳೇದ್ ಮಾಡ್ಲಿ. ಮ್ಯಾನೇಜರ್ ಬರ್ಲಿಲ್ಲ, ಅದು ನಮ್ಗೆ ತುಂಬಾ ಬೇಜಾರು. ಇವ್ರು ಬಿಡಿ ಎಲ್ಲ ಬಿಸಿ ಇರ್ತಾರೆ, ಮ್ಯಾನೇಜರ್ ಕೂಡ ಬರ್ಲಿಲ್ವಲ್ಲ. ಏನಾನ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಇಲ್ಲಿ ಬಂದು ಒಂದು ಹೂವಿನ ಬೊಕ್ಕೆ ಕೊಟ್ಬಿಟ್ಟು ಹೊರಟೋದ್ರೆ ಪ್ರಯೋಜನ. ಕೆಲವೆಲ್ಲ ತಿಳ್ಕೊಬೇಕು, ನಾವು 100 ಸಿನಿಮಾ ಅಲ್ಲ 176 ಸಿನಿಮಾ ಆಯ್ತು, ನಾವು ಇನ್ನೂ ಏನು ಕಲ್ತಿಲ್ಲ ಲೆಕ್ಕದಲ್ಲಿ. ಎಂತೆಂತ ದಿಗ್ಗಜರಿದ್ರು ಈ ನಾಡಿನಲ್ಲಿ, ಈ ಮಣ್ಣಲ್ಲಿ. ಇಲ್ಲಿ ಕೂತಿರೋರ್ಗೆ ಏನ್ ಕಡಿಮೆ ಅನುಭವ ಇದೆಯಾ? ಎಂತೆಂತವ್ರು ನೋಡ್ಕೊಂಡ್ ಬಂದಿದ್ದೀರಾ? ಆ ಪದ ಬಂದಿದ್ದು ಏನಕ್ಕೆ ಅಂತ ಈಗ ಗೊತ್ತಾಗಿರ್ಬೇಕು ನಿಮಗೆ. 3 ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನಮಸ್ಕಾರ. ಖಂಡಿತ ಯಾವತ್ತು ನೀವು ಮಾತಾಡಿಲ್ಲ, ಯಾವತ್ತು ಈ ತರ ಮಾತಾಡಿಲ್ಲ ಸ್ಟೇಜಲ್ಲಿ. ಇಷ್ಟು ವರ್ಷ ಆಯ್ತು, ಏನೋ ಇದೆ ಹೇಳಕ್ಕೆ ಮನ್ಸಲ್ಲಿ ಇದೆ. ಏನು ಇಲ್ಲ. ಈಗ ಒಂದ್ ಸಂಸಾರದಲ್ಲಿ ನನ್ನ ಮಗಳು ಅಳಿಯ ಎಲ್ಲ ಇರ್ತಾರೆ. ಇವಾಗ ಮಗನಿಗೆ ಮದುವೆ ಮಾಡುವಾಗ ನೋಡಕ್ ಚೆನ್ನಾಗೇ ಇರ್ತಾರೆ ಎದುರುಗಡೆ. ಮದುವೆ ಆಗಿ 1 ತಿಂಗಳಿಗೆ 3 ತಿಂಗಳಿಗೆ 6 ತಿಂಗಳಿಗೆ ಅವ್ರ ಯೋಗ್ಯತೆ ಗೊತ್ತಾಗೋದು. ಹೆಣ್ಣಾಗ್ಲಿ ಗಂಟಾಗ್ಲಿ ತೊಡಿ ಹುಡುಗ ಹೇಳ್ತಿಲ್ಲ. ನನ್ ಮಗಳಿಗೆ ಒಳ್ಳೆ ಹುಡುಗ ಸಿಗ್ಬೇಕಪ್ಪ, ಯಾರಿಗಾನ ಹೇಳಿದ್ರೆ ಒಳ್ಳೆ ಹುಡುಗನ್ ನೋಡ್ರಿ, ಅವರು ಕೇಳ್ತಾರೆ ಒಳ್ಳೆ ಹುಡುಗಿನ್ ನೋಡಿ ಅಂತ. ಏನ್ ಒಳ್ಳೇದು ಅಂದ್ರೆ ನೋಡಕ್ ಚೆನ್ನಾಗಿದ್ರೆ ಸಾಕ. ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ, ಅದನ್ನ ನೀಟಾಗಿ ಹೇಳ್ಕೊಡೋಗಿದ್ದಾರೆ ಡೈರೆಕ್ಟ್. ಅದು ಖುಷಿ. ಯಾರಿಗೆ ಜೀವನನೇ ಹಿಂಗಲ್ವಾ, ದಿನ ಒಂದೊಂದು ಪಾಠ ಕಲಿತಾ ಇರ್ತೀನಿ. ನನಗೆ ಅವತ್ತು ತುಂಬಾ ಬೇಜಾರಾಯ್ತು. ನನಗೆ ಒಬ್ರು ಬರ್ಲಿಲ್ಲ, ಏನೋ ಹೆಚ್ಚು ಕಮ್ಮಿ ಆಗಿದೆ. ಏನ್ ಗತಿ ನಾಣಿ ಸರ್, ಅಮ್ಮ, ಯಾರ ಮೇಲೆ ನಿಮ್ಗೆ ಚಿತ್ರತಂಡದ ಮೇಲೆ ಅಸಮಾಧಾನ ಇರೋದು? ಪ್ರೊಡಕ್ಷನ್ ಮ್ಯಾನೇಜರ್ ಏನಕ್ಕಮ್ಮ ಇರೋದು? ಇವರೆಲ್ಲ ಬಿಸಿ ಇದ್ರು ಗೊತ್ತಿತ್ತು ನನಗೆ, ಶೂಟಿಂಗ್ ನಡೀತಿತ್ತು. ಯಾವ ಮಟ್ಟಕ್ಕೆ ಆಗಿತ್ತು ಅಂದ್ರೆ ನನಗೆ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದೆ ನನಗೆ. ಅವಾಗ ಈಗ ಮನೆಯವ್ರಿಗೆ ಯಾರಿಗೂ ಸಂಬಂಧ ಇಲ್ವಾ? ಇದು ನನ್ನ ಪ್ರಶ್ನೆ. ಸೊ ನೀವು ತಂಡದ ಭಾಗ ಆಗಿ ಆವತ್ತು ಇದನ್ನೆಲ್ಲವೂ ಕೂಡ ಗಮನಿಸ್ಕೊಳಕ್ ಆಗ್ಲಿಲ್ವಾ? ಈ ರೀತಿ ಅಸಮಾಧಾನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತ ಫೈನಲಿ? ಇಲ್ಲ ಸರ್, ಅಂದ್ರೆ ಯೂಶಲಿ ನನಗೂ ಆಗಿತ್ತು ಆ ತರದ್ದು. ಅಂದ್ರೆ ಹೇಳ್ತು ಇವಾಗ ಚಿಕ್ಕಮಗಳೂರು, ನಾನು ಇಲ್ಲಿಂದ ಬೆಂಗಳೂರಿಂದ ಅಲ್ಲಿ ಹೋಗಿದ್ದೀವಿ 15 ದಿವಸ 20 ದಿವಸ. ಆಕ್ಚುಲಿ ಇವರು ಲೇಖಾ ಅವರು ಸಹ 104 ಯಾವ್ದು ನೀನೇ ನೋಡಲ್ಲಿ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ 104 ಇವ್ರಿಗೆ ಜ್ವರ. ನೈಟ್ ಇವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಬೆಳಗ್ಗೆ ಲಿಟ್ರಲಿ ಬಂದಿದ್ದಾರೆ. ಅವ್ರು ನಿಂತ್ಕೊಳಕ್ ಆಗ್ತಾ ಇಲ್ಲ. ಈವನ್ ನಾನು ಅಷ್ಟೇ, ದೇವಸ್ಥಾನದ ಶೂಟ್ ಮಾಡ್ಬೇಕಾದ್ರೆ ನಮ್ಗೂನು ಹುಷಾರಿಲ್ಲ ಸರ್. ಅಂದ್ರೆ ಈ ತರ ಅಂದ್ರೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದಾಗ
ತಪ್ಪು ಒಪ್ಕೊಳ್ಳ ಅಂದ್ರೆ ಆಗತ್ತೆ ಆ ಟೈಮಲ್ಲಿ ಅಣ್ಣ ನಮ್ಮಿಂದ ಏನಾದ್ರು ನಮ್ ಕಡೆಯಿಂದ ಮಿಸ್ ತಪ್ಪಾಗಿದ್ರೆ ಹೌದೌದು ಸರ್ ಖಂಡಿತ. ಆದ್ರೂ ಕೂಡ ಅವರು ರಾಣಿ ಸರ್ ನಿಮ್ಮ ಮುಖ ನೋಡ್ಕೊಂಡ್ ಬಂದೆ ಅಂತ ಇಲ್ಲಿ ನಿಮ್ಮ ಮುಖ ನೋಡ್ಕೊಂಡ್ ಬಂದೆ ಅಂತ ಹೆಡ್ಮಾಸ್ಟರ್ ಒತ್ತಿ ಹೇಳಿದ್ರು. ಅಂದ್ರೆ ಬೇರೆ ಯಾರು ಅವರು ಎಲ್ಲರೂ ಬೇಜಾರಾಗಿ ನಡ್ಕೊಂಡಿದಾರ ಅಂತ. ಆತರ ಅಲ್ಲ, ಒಬ್ಬ ಇವರೆಲ್ಲ ಈಗ ಬಂದಿರೋರು ಅವ್ರವ್ರ ಕೆಲಸ ಅವ್ರು ನೀಟಾಗಿ ಮಾಡಿದ್ರು. ನನಗೆ ಅವತ್ತು ತುಂಬಾ ಬೇಜಾರಾಗಿತ್ತು. ಒಬ್ಬ ಮ್ಯಾನೇಜರ್ ಅನ್ಸ್ಕೊಂಡವನು ಬರ್ಲಿಲ್ವಲ್ಲ ಅಲ್ಲಿಗೆ. ಸಿನಿಮಾ ಹೌದು ಎಲ್ರು ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀರಾ. ಸೊ ಪ್ರೀವಿಯಸ್ ಆಗಿದ್ದ ಇಂಟರ್ವ್ಯೂಸ್ ಅಲ್ಲಿ ಕಿರಣ್ ಅವ್ರು ಮಾತಾಡಿದ್ದಾಗಿರ್ಬೋದು, ಪ್ರೊಡ್ಯೂಸರ್ ಸರ್ ಮಾತಾಡಿದ್ದಾಗಿರ್ಬೋದು, ಏನಕ್ಕೆ ಮಾತಾಡಿದ್ದಾರೆ ಅಂತ ಕೇಳ್ತಾ ಇದ್ದೀರಾ. ಸಿನಿಮಾ ಫಸ್ಟ್ ಆಫ್ ಆಲ್ ನಾನು ಒಪ್ಕೊಂಡಿದ್ದು 2024ಗೆ ಮುಗಿಬೇಕಾಗಿದ್ದು ಸಿನಿಮಾ ಇದು. ಸೊ ಆಲ್ರೆಡಿ ಆ ಟೈಮಲ್ಲೇ ನನ್ನ ಅಪ್ಪಗೆ ಹುಷಾರಿಲ್ದಿದ್ದಿಂದ ಆ ಟೈಮಿಗೆ ನನ್ನ ಕೊನೆಯ ಸಿನಿಮಾ ಇದಾಗಿತ್ತು. ಸೊ ಅದು ಅವ್ರಿಗೂ ಕೂಡ ಗೊತ್ತಿತ್ತು. ತುಂಬಾ ಸಿನಿಮಾಗಳನ್ನ ಬಿಟ್ಟು ನಾನು ಈ ಸಿನಿಮಾ 2024 ಮುಗಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಒಪ್ಕೊಂಡಿದ್ದು. ಇಟ್ಸ್ ಓಕೆ, ಪರವಾಗಿಲ್ಲ. ನಂದೇ ಎಷ್ಟೋ ಸಿನಿಮಾಗಳು ನಾನು 4 ವರ್ಷ ಮಾಡಿರೋದು ಉಂಟು, ಏನು ಸಮಸ್ಯೆ ಇಲ್ಲ ಅದ್ರಲ್ಲಿ. ಸೊ ಎಲ್ಲಾ ಸಿನಿಮಾಗಳಿಗೂ ಮೀರಿದ ಕೆಲಸನ ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ. 2026ಗೂ ಪ್ರಮೋಷನ್ಗೆ ಎಲ್ಲದಕ್ಕೂ ಬರ್ತೀನಿ. ಬಟ್ ಕೆಲವೊಂದು ಒಂದು ಟೀಮ್ ಅಂದ್ಮೇಲೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕೆಲವೊಂದು ಮಾತುಗಳೇನೋ ಇರುತ್ತೆ, ಅದನ್ನ ನಾವು ಕ್ಲಾರಿಟಿ ಮಾಡ್ಕೋಬಹುದು. ಸೊ ಒನ್ ಟೈಮ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಫಸ್ಟ್ ಆಫ್ ಆಲ್ ನಾನು ಆ ಇವೆಂಟ್ಗೆ ಐ ವಾಸ್ ನಾಟ್ ಇನ್ವೈಟೆಡ್ ಟು ದ ಇವೆಂಟ್. ನಾನು ಇನ್ವೈಟ್ ಕೂಡ ಆಗಿರ್ಲಿಲ್ಲ ಸರ್. ನನಗೆ ಯಾವುದೇ ಕಾಲ್ ಬಂದಿರಲಿಲ್ಲ, ಏನೂ ಇಲ್ಲ, ನಿಜವಾಗ್ಲೂ ಆಗಿರ್ಲಿಲ್ಲ. ಸೊ ಪ್ರಾಬ್ಲಮ್ ಚಿಕ್ಕಪುಟ್ಟದಿತ್ತು, ಇಲ್ಲ ಅಂತ ಅಲ್ಲ. ಹಾಗಂತ ಹೇಳಿ ಕೆಲವೊಂದು ಮಾತುಗಳು ಬಂದಿದ್ದು ನನಗೆ ಮನಸ್ಸಿಗೆ ತುಂಬಾ ನೋವಾಯ್ತು. ಅನ್ಪ್ರೊಫೆಷನಲ್ ಸಮಥಿಂಗ್ ಅಂತ ಕೆಲವೊಂದು ಮಾತುಗಳು ಬಂತು, ನನಗೆ ನೋವಾಯ್ತು, ಇಲ್ಲ ಅಂತ ಅಲ್ಲ. ಮೇ ಬಿ ನಾನು ಬರ್ದಿರೋ ಕಾರಣಕ್ಕೆ ಅವರ ಮಾತಾಡಿದಾರೆ ಅನ್ಕೊಂಡು ನನ್ಗೆ ಇವಾಗ್ಲೂ ಏನ್ ಬೇಜಾರಿಲ್ಲ, ದಟ್ಸ್ ಓಕೆ. ನಾನು ನಿಮ್ಗೆ ಕ್ಲಾರಿಟಿ ಕೊಡ್ಬೇಕಿತ್ತು ಅಷ್ಟೇ. ನನ್ನ ಕಡೆಯಿಂದ ಯಾವುದೇ ಮೋಸ ಸಿನಿಮಾಗೆ ಆಗಿಲ್ಲ. ಸೊ ಒಂದಿಷ್ಟು ಬ್ಯಾಡ್ ಕಮೆಂಟ್ಸ್ ಗಳು ನನ್ಗೆ ಬಂದಿತ್ತು. ದಯವಿಟ್ಟು ಆ ವಿಡಿಯೋಸ್ ಗಳನ್ನ ಡಿಲೀಟ್ ಮಾಡಿ ಅಂತ ಕಿರಣ್ಗೆ ಹೇಳಿದೆ. ಪಾಪ ಅವರು ಡಿಲೀಟ್ ಕೂಡ ಮಾಡಿಸಿದ್ರು. ಸೊ ಫಸ್ಟ್ ಟೈಮ್ ನಂಗೆ ಆತರ ನಾನು ಒಳ್ಳೆ ರೀತಿಯಲ್ಲೆಲ್ಲೂ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸಿನಿಮಾ ಮೂಲಕ ಮಾತ್ರ, ಸಿನಿಮಾದಿಂದ ಮಾತ್ರ ನಾನು ಪ್ರಮೋಷನ್ಗೆ ಬರೋದು. ಬೇರೆ ಎಲ್ಲೂ ನಾನು ಇದುವರೆಗೂ ಯಾವುದೇ ಇವೆಂಟ್ಸ್ ಆಗ್ಲಿ, ಯಾವುದೇ ಅವಾರ್ಡ್ ಫಂಕ್ಷನ್ ಆಗ್ಲಿ ನಾನು ಎಲ್ಲೂ ಅಟೆಂಡ್ ಆಗಿಲ್ಲ. ನಾನು ನಾಮಿನಿ ಆಗಿದ್ರು ಕೂಡ ನಾನು ಆಗಿಲ್ಲ. ಸೊ ಹಾಗಿದ್ದಾಗ ನಾನು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಟ್ಟು ನಂಗೆ ಫಸ್ಟ್ ಟೈಮ್ ನೆಗೆಟಿವ್ ಕಮೆಂಟ್ಸ್ ಇದು ಎಲ್ಲ ಬಂದಾಗ ತುಂಬಾ ಹರ್ಟ್ ಆಯ್ತು. ಬಟ್ ಮೇ ಬಿ ನಾನು ಹೋಗಿಲ್ಲ ಅನ್ನೋ ಕಾರಣಕ್ಕೂ ಅವ್ರು ಅದೆಲ್ಲ ಮಾತು ಬಂದಿರ್ಬೋದು ಅಂತನೂ ಆಯ್ತು. ಐ ಡಿಸರ್ವ್ ಅ ಸಾರಿ. ಅವ್ರಿಗೆ ಕೇಳಕ್ ಇಷ್ಟ ಇದ್ರೆ ಮೀಡಿಯಾ ಮುಂದೆ ಕೇಳ್ಬೋದು. ಒಂದ್ ಸಂಸಾರ ತರ ಇದ್ವಿ, ಕೆಟ್ಟ ಮಕ್ಳು ಇರ್ತವೆ, ಒಳ್ಳೆ ಮಕ್ಳು ಇರ್ತವೆ, ಅದನ್ನೆಲ್ಲ ಏನು ಬೇಡ. ಇವಾಗ ನೀವುಗಳು ಇಲ್ಲೇ ಹೇಳ್ಬಿಟ್ರೆ ನಾವು ತಿಳ್ಕೊತೀವಿ. ನನ್ನಿಂದನೂ ಹೇಳುದು ಒಪ್ಕೋತೀನಿ. ನಾನು ಇಲ್ಲಿಗೆ ಇದನ್ನ ಮುಗಿಸೋಣ, ಮುಂದಿನ ದಿನಗಳಲ್ಲಿ ಒಳ್ಳೇದಾಗಿ ನಾನು ಹೇಳೋದು ಅಷ್ಟೇ. ಇರ್ಬೇಕು ಸರ್, ಯಾಕೆಂದ್ರೆ ಟೀಮಲ್ಲಿ ಅನ್ನ ತಿಂದಿದ್ದೀವಿ, ಅದೆಲ್ಲ ನಾವು ಇದೆ, ಅದೆಲ್ಲ ನಾವೇ ಸಾಮಾನ್ಯ. ಇಲ್ಲಿರೋರ್ಗೆಲ್ಲ ಗೊತ್ತು ನಾನು ಯಾವ ಪಿಕ್ಚರ್ಗೂ ಮಿಸ್ ಆಗಲ್ಲ. ಅವ್ರು ಕೇಳಿದ್ರು, ಮಂಜಣ್ಣ ನೀವ್ ಯಾವತ್ತು ಈ ತರ ಮಾತಾಡಿಲ್ವಲ್ಲ ಅಂತ. ಮಾತಾಡಿದ್ರೆ ಗೊತ್ತಾಗೋದು ಹೇಗೆ? ಈಗ ನಾನ್ ಮಾಡಿದ ತಪ್ಪು ಬೇರೆಯವ್ರು ಹೇಳ್ಬೇಕು, ನನ್ ಬೆನ್ನ ನನ್ ಕಾಣಲ್ವಲ್ಲ, ಬೇರೆಯವ್ರು ಹೇಳ್ಬೇಕು. ಗಾದೆ ಸುಮ್ಮನೆ ಮಾಡೋರ ನಿನ್ ಬೆನ್ನ ಕಾಣಲ್ಲ ಕೊಡೋದು, ಬೇರೆಯವ್ರು ನೋಡಿ ಹೇಳ್ಬೇಕು, ಬೆನ್ನಲ್ಲಿ ಏನೋ ಇದೆ ನೋಡು ಅಂತ ಹೇಳಿ. ನನಗೂ ಹೇಳಿ, ತಿಳ್ಕೊತೀನಿ. ಹೊಸಬರಾಗ್ಲಿ ಹೇಳ್ಬೇಕು. ಇಲ್ಲಿ ಅಹಂಕಾರ ನಡೆಯಲ್ಲ. ಯಾಕೆಂದ್ರೆ ಈ ಭೂಮಿನೇ ಅಂತದ್ದು. ನವರತ್ನಗಳ ಮೇಲೆ, ಮೆಟ್ಲುಗಳ ಮೇಲೆ, ಆದ್ರೆ ನವಗ್ರಹಗಳ ಮೇಲೆ ಓಡಾಡೋದು ರಾವಣನೇ ಭಸ್ಮ ಆಗೋದ. ನಮ್ದೆಲ್ಲ ಯಾವ ಲೆಕ್ಕ? ಅಲ್ಲ, ಟೀಮ್ ವರ್ಕ್ ಅಲ್ವಾ ಸರ್. ಸಿನಿಮಾ ದೊಡ್ಡವರೆಲ್ಲ ಬಂದಿದ್ದಾರೆ ಅಂದ್ಮೇಲೆ ನಾವು ಬರ್ಬೇಕು. ಇಲ್ಲ ಅಂತಂದ್ರೆ ನಾನು ಸಾರಿ ಕೇಳ್ಬೇಕಾಗುತ್ತೆ. ಇಲ್ಲ ಸರ್, ಕಾಮಿಡಿ ಪಾತ್ರ, ಸ್ನೇಹಿತನ ಪಾತ್ರ ಮಾಡಿತ್ತು. ಬಟ್ ನನಗೆ ಗೊತ್ತಿಲ್ಲ ಇದೆಲ್ಲ. ನಾನು ಬರ್ತಾ ಇದ್ದೆ, ಸಿನಿಮಾ ಆಕ್ಟ್ ಮಾಡ್ತಾ ಇದ್ದೆ, ಹೋಗ್ತಾ ಇದ್ದೆ. ಅಲ್ಲ, ಅದಕ್ಕೆ ಕೇಳ್ಕೊಂಡೆ ಸರ್. ಫಸ್ಟ್ ಕೂತ್ಕೊಂಡಾಗ್ಲಿ ಹೇಳ್ಬಿಟ್ರು ಕಟ್ ಆಗಿದೆ ಅಂತ. ಅದು ಆಮೇಲೆ ಹೇಳಿದ್ರು ಸಿನಿಮಾದಲ್ಲಿ ಇದೆ, ಟ್ರೈಲರ್ ಅಲ್ಲಿ ಕಟ್ ಆಗಿದೆ ಅಂತ. ಸರ್ ಸಿನಿಮಾದಲ್ಲಿ ಇರ್ಲಿ ಸರ್, ಚೆನ್ನಾಗಿದೆ ಎಲ್ಲ ಒಳ್ಳೊಳ್ಳೆ. ಹ್ಞೂ ಸರ್, ಇಲ್ಲ ಇನ್ಮೇಲೆ ನಾನು ಎಡಿಟಿಂಗ್ ಹತ್ರ ಹೋಗ್ಬೇಕು ಅನ್ಸುತ್ತೆ. ಇಲ್ಲ, ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಏನೇ ತೊಂದರೆಗಳಿದ್ರು ಸಿನಿಮಾನ ಅದ್ಭುತವಾಗಿ ಮಾಡಿದೀವಿ. ಬಟ್ ಯಾವ ತೊಂದರೆ ಇತ್ತು, ಏನಿತ್ತು ಅಂತೆಲ್ಲ ಸತ್ಯವಾಗ್ಲೂ ನಮಗೂ ಗೊತ್ತಿಲ್ಲ ಸರ್. ಇಲ್ಲ ಅಂದಿದ್ರೆ ಅವತ್ತು ನಾನೇ ಬಂದು ಕೇಳ್ತಾ ಇದ್ದೆ. ಇಲ್ಲ, ತುಂಬಾ ಚೆನ್ನಾಗಾಗಿದೆ ಸಿನಿಮಾ. ಚೆನ್ನಾಗ್ ಆಗ್ಲಿ, ಚೆನ್ನಾಗ್ ಓಡ್ಲಿ. ಎಲ್ಲರೂ ಸೇರ್ಕೊಂಡು ಪ್ರಮೋಷನ್ ಮಾಡ್ತೀವಿ ಸಿನಿಮಾನ. ಎಷ್ಟೇ ಅಡೆತಡೆಗಳಿತ್ತು, ಒಂದ್ ಮನೆ ಕಟ್ಟಿದ್ಮೇಲೆ ಮನೇಲಿ ಗೃಹ ಪ್ರವೇಶ ಮಾಡಿ ಅದ್ಭುತವಾಗಿ ಸಂಸಾರ ನಡೆಸ್ಬೇಕು ನಾವು. ಚೆನ್ನಾಗಾಗ್ಲಿ ಸರ್. ಹೀರೋ ಸರ್ಗೂ ಚೆನ್ನಾಗಾಗ್ಲಿ, ಪ್ರೊಡ್ಯೂಸರ್ ಸರ್ಗೂ ಚೆನ್ನಾಗಾಗ್ಲಿ, ನಮ್ಮ ಡೈರೆಕ್ಟರ್ ಸರ್ ದೊಡ್ಡ ಫ್ಯಾನ್ ನಿಮ್ಗೆ. ಆ ಸಾಂಗ್ ಯಾವಾಗ್ಲೂ ಹೇಳ್ತಾ ಇದ್ದೆ ನಾನು, ಇರುವುದೆಲ್ಲ ಹೋಗ್ಬಿಟ್ಟು ಸಾಂಗ್ ಯಾವಾಗ್ಲೂ ಸ್ಟಿಟ್ಟೆಲ್ಲ ಹಾಕತ್ತಿದ್ವಿ ಸರ್ ಅಂತ. ನಿಮ್ ಜೊತೆ ಕೆಲಸ ಮಾಡಿದಕ್ಕೆ ಥ್ಯಾಂಕ್ ಯು ಸರ್. ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಏನಿಲ್ಲ ಮೇಡಮ್, ಚಿಕ್ಕ ಪುಟ್ಟ ಮನಸ್ತಾಪ ಇದೆ. ಬಟ್ ಎಂಡ್ ಆಫ್ ದ ಡೇ ಸಿನಿಮಾ ನೋಡಿದಾಗ ಅದೆಲ್ಲ ಮರ್ತೋಗುತ್ತೆ. ಅಂಡ್ ನಾವು ಇಲ್ಲೇನು ಬೇರೆದು ಬಂದಿಲ್ಲ ಮೇಡಮ್, ಒಳ್ಳೆ ಸಿನಿಮಾ ಮಾಡಕ್ಕೆ ಬಂದಿರೋದು. ಚಿಕ್ಕ ಪುಟ್ಟ ಆಗೋದಲ್ಲ ಮೇಡಮ್, ಮನೆಯಲ್ಲಿ 4 ಜನ ಇದ್ರೇನೆ ಏನೋ ಒಂದ್ ಆಗಲ್ವಾ, ಚಿಕ್ಕ ಪುಟ್ಟ ಇರುತ್ತೆ. ಆಮೇಲೆ ನನ್ನ ಕಡೆಯಿಂದ ಯಾರಿಗಾದ್ರೂ ಹರ್ಟ್ ಮಾಡಿದ್ರೆ ಎಕ್ಸ್ಟ್ರೀಮ್ಲಿ ಸಾರಿ. ಎಲ್ಲದಕ್ಕಿಂತ ಮೇನು
ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ನಮ್ಮ ನಾನಿ ಸರ್, ನಮ್ಮ ಲೇಖ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೆ ನನಗೆ ಖುಷಿ ಇದೆ. ಇದೆಲ್ಲ ಇದ್ದೇ ಇರುತ್ತೆ, ಎಲ್ಲ ರೋಡಲ್ಲಿ ಹೋದ್ರೂ ಏನೋ ಸಮಸ್ಯೆ ಇರುತ್ತೆ, ಮನೇಲಿ ಇದ್ರೂ ಸಮಸ್ಯೆ ಇರುತ್ತೆ. ಸೊ ಅದೇ ಇವತ್ತಿನ ಲೈಫ್ ಟುಡೇ. ಸರ್ ಗೊತ್ತಿದ್ದು ಯಾರು ಮಾಡಲ್ಲ ಸರ್, ಗೊತ್ತಿದ್ದು ಯಾರು ಅನ್ವಾಂಟೆಡ್ಲಿ ಗೊತ್ತಿಲ್ದಿರ ಆಗಿರುತ್ತೆ. ಸೊ ಅದಕ್ಕೆ ನಾನು ಸಾರಿ ಕೇಳಿದ್ದೀನಲ್ಲ ಸರ್, ನನ್ನ ಕಡೆಯಿಂದಾನೆ. ಓಕೆ, ಅದಕ್ಕೆ ಸಾರಿ ಕೇಳಿದಂತೆ. ಹಾ, ಕೇಳ್ಬೇಕಲ್ಲ ಸರ್. ಈಗ ಅವರು ಅವ್ರದ್ದೇನ ತಪ್ಪಿತ್ತು, ಅವರು ಕೇಳಿದ್ರಲ್ಲ ಸರ್. ನನ್ನ ಗಮನಕ್ಕೆ ಕೆಲವೊಂದು ಬಂದಿದಾವೆ, ಕೆಲವೊಂದು ಬಂದಿಲ್ಲ. ಈಗ ನಾನಿ ಸರ್ಗೆ ಚೆನ್ನಾಗಿಲ್ಲ ಅಂತ ವಿಷಯ ನನಗೆ ಗೊತ್ತಿರ್ಲಿಲ್ಲ, ಆಯ್ತಾ. ಅದು ಇಲ್ಲಿಗೆ ಬಂದ್ಮೇಲೆ ಆಮೇಲೆ ಮಾಹಿತಿ ಬಂದಿತ್ತು, ಬಟ್ ನನ್ಗೆ ಅದು ಯಾವುದೇ ಆದ ಕಾಂಟ್ಯಾಕ್ಟ್ ಇಲ್ಲ ಅವ್ರು ನನಗೆ. ಸೊ ಹಂಗಾಗಿ ನಾನು ಶೂಟ್ಗೆ ಯಾವ್ದು ಒಂದ್ ದಿವಸ ಅದು ಕೋರ್ಸ್ ಆಗಿ ಎಲ್ಲ ಸೇರಿ ಕರ್ಕೊಂಡಾಗ ಒಂದ್ ದಿವಸ ಹೋಗಿದ್ದ, ಅನ್ಸುತ್ತೆ. ಅವತ್ತು ಲೇಖನ್ ಚೆನ್ನಾಗಿರ್ಲಿಲ್ಲ. ಐ ಹ್ಯಾವ್ ಟು ಸಿ. ನನ್ಗೆ ಗೊತ್ತು ಅವ್ರ ಕಷ್ಟ ಏನಿರುತ್ತೆ, ಅವ್ರ ನೋವು ಏನಿರುತ್ತೆ ಅಂತ. ನಾನು ಹಾಸ್ಪಿಟ್ಲ್ ಹೋಗಿದ್ದೆ, ಕೇಳಿ ಬಂದಿದ್ದೀನಮ್ಮ. ಹಾಸ್ಪಿಟ್ಲ್ ಹೋಗಿದ್ದೆ. ಅವಳ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಗ ನಾನು ಹೋಗಿ ನೋಡ್ಕೊಂಡು ಕೇರಿಂಗ್ ಮಾಡಿ ಬಂದಿದ್ದೀನಿ. ಅದೇ ತರ ನಾನು ಅಲ್ಲಿದ್ರೆ ಗ್ಯಾರಂಟಿ ಹೋಗ್ತಿದ್ದೆ, ಅವ್ರಿಗೂ ನೋಡ್ತಿದ್ದೆ, ಕೇರಿಂಗ್ ಮಾಡಿ ಬರ್ತಾ ಇದ್ದೆ. ಇವನ್ ಅದು ಹ್ಯುಮ್ಯಾನಿಟಿ. ನಾವು ಆರ್ಟಿಸ್ಟ್ ಮತ್ತೊಂದು ಮಗದೊಂದು ಮನುಷ್ಯನ ಒಂದು ಸ್ವಾಗತ ಹೋಗ್ಲೇಬೇಕು, ಯಾರೇ ಆಗ್ಲಿ. ಕೆಲವೊಬ್ರು ಯಾರು ಬಿದ್ಬಿಟ್ಟಿದ್ದಾರೆ ಅಂತ ಕೈ ಬಿಡ್ಲಿ ಅಂತ ಡ್ಯಾನ್ಸ್ ಆಡಕ್ಕಾಗಲ್ಲ, ಕೈ ಹಿಡಿದು ಎತ್ತಿ ಅವ್ರನ್ನ ನೋಡ್ಕೋಬೇಕು. ಸೊ ನನ್ಗೆ ಗೊತ್ತಿರ್ಲಿಲ್ಲ ಸರ್. ನಮ್ಮ ಪ್ರೊಡಕ್ಷನ್ ಇಂದ ಏನೋ ತೊಂದರೆ ಆಗಿದ್ರೆ ಐ ಆಮ್ ಸಾರಿ ಸರ್. ಪ್ರೊಡಕ್ಷನ್ ಇಂದ ಏನೋ ತೊಂದರೆ ಆಗಿದ್ರೆ ನನ್ನ ಕಡೆಯಿಂದ ಸರ್, ನನ್ಗೆ ಗೊತ್ತಿರ್ಲಿಲ್ಲ ಯಾವುದೇ ವಿಷಯಗಳು. ಕುರಿ ಕಾಯೋರ್ ಸಮೇತವಾಗಿ ಕುರಿಗಳೇನೋ ಬೇರೆ ಹೊಲಕ್ಕೆ ಹೋದ್ರೆ ಏಯ್ ಬಾಯಿ ಕಡೆ ಅಂತಾರೆ. ಆ ಜವಾಬ್ದಾರಿ ಪ್ರೊಡ್ಯೂಸರ್ ಸರ್ ಇರ್ಬೇಕು ಅಂದ್ರೆ ಈ ಒಂದು ನಿಮಿಷ. ನಾನು ಫಸ್ಟ್ ಆಫ್ ಆಲ್ ನಾನು ಕೊಟ್ಟಿದ್ದು ಒಬ್ರು ಮ್ಯಾನೇಜರ್ ಅಂತ ಕೊಟ್ಟಿದ್ದೆ. ಆತ ಅನ್ಫಾರ್ಚುನೇಟ್ಲಿ ನನ್ಗೆ ಗೊತ್ತಿಲ್ಲದೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಸೊ ನಾ ಆತನ ಅವರ ನಿಮ್ಮ ಸಂಬಂಧ ಗೊತ್ತಿಲ್ಲ, ಅದು ಅವ್ರದ್ದೇನೋ ಪರ್ಸನಲಿ ಅವ್ರ ಫ್ಯಾಮಿಲಿ ಏನೋ ಇಶ್ಯೂಸ್ ಆಗ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. 1 ವೀಕ್ ಫೋನ್ ಎತ್ತಿಲ್ಲ. ಈ ಶೂಟಿಂಗ್ ಶೆಡ್ಯೂಲ್ಸ್ ಎಲ್ಲ ಆಗಿದೆ. ಸೊ ನಾನ್ ಫೋನ್ ಮಾಡಿ ಆತನಿಗೆ ಸ್ವಿಚ್ ಆಫ್ ಆಗಿದೆ. ನಾನು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ಆ ವ್ಯಕ್ತಿ ಬಿಟ್ರೆ ಬೇರೆ ವ್ಯಕ್ತಿ ಬಳಸಕ್ಕಿಲ್ಲ. ಯಾಕಂದ್ರೆ ಆ ಹೋಲ್ ಚಾರ್ಟ್ ಆ ವ್ಯಕ್ತಿ ಹತ್ರ ಇದೆ. ನಾನು ಏನ್ ಮಾಡ್ಬೇಕು ಆ ಟೈಮ್ ಅಲ್ಲಿ? ಹೌದೌದು ಸರ್, ಎಲ್ಲದಕ್ಕಿಂತ ಒಳ್ಳೆ ಸಿನಿಮಾ ಮಾಡಿದೀವಿ. ಸೊ ಸಿನಿಮಾ ಬಗ್ಗೆ ಮಾತಾಡೋಣ ಸರ್, ದಯವಿಟ್ಟು ಪ್ಲೀಸ್. ಅದು ಆಗಿದೆ, ಇಲ್ಲ ಒಪ್ಕೊಂಬನ. ಆತ ಬಂದು ಆಮೇಲೆ ಸಾರಿ ಕೇಳ್ಕೊಂಡಿದ್ದಾರೆ, ಕಣ್ಣ ನೀರ್ ಹಾಕಿದ್ದಾರೆ. ಸೊ ಆತನ ಬಗ್ಗೆ ಇಲ್ಲಿ ಮಾತಾಡಿ ಅವ್ರ ಫ್ಯಾಮಿಲಿಯಲ್ಲಿ ಓನ್ ಅಲ್ಲಲ್ಲ ಸರ್. ಅದನ್ನೇ ರಿಕ್ವೆಸ್ಟ್. ನಾನು ಅವ್ರ ಬಗ್ಗೆ ಅವರಿಂದ ನಾನು ಅವ್ರು ಬಂದು ಕಣ್ಣೀರ್ ಹಾಕ್ಬಿಟ್ಟು ಇನ್ನೇನ್ ಕಾಲಿಗೊಂದು ಅದ್ ದೊಡ್ಡ ಮನುಷ್ಯ, ಅದ್ ದೊಡ್ಡ ವ್ಯಕ್ತಿ ಕಾಲಿಗೆ ಒಂದು ಬೀಳ್ಬೇಕಾಯ್ತು. ನಾನು ಅವ್ರನ್ನ ಕಾಲಿಗೆ ಬಿಡಿಸ್ಕೊಳ್ಳಲ್ಲ, ನಾನು ಅಷ್ಟು ದೊಡ್ಡ ವ್ಯಕ್ತಿ ಆಯ್ತು. ಅದನ್ನ ಇನ್ನೂ ಓಪನ್ ಆಗಿ ನಾನು ಬಿಡಿಸಿ ಹೇಳಕ್ಕೂ ನನಗೆ ಅದು ಸರಿ ಅನ್ಸಿಲ್ಲ, ಅನ್ಸದ್ ಬೇಡ. ಅವ್ರಿಗೂ 2 ಹೆಣ್ಮಕ್ಳಿದೆ. ತೀರಾ ಅವ್ರನ್ನ ನಾನು ಇದ್ ಮಾಡಿ ಅದನ್ನ ತಪ್ಪಾಗ್ಬಿಡುತ್ತೆ, ಬೇಡ. ಅವ್ರು ಚೆನ್ನಾಗಿ ಅದೇನೋ ಆ ಟೈಮ್ ಹಂಗಿತ್ತು. ಕೆಟ್ಟಗಳಿಗೆ ಸರ್ ಎಲ್ಲರಿಗೂ ಒಳ್ಳೇದ್ ಹೋಗ್ಬೇಕಂದ್ರೆ ಒಂದ್ ಕೆಟ್ಟಗಳಿಗೆ ಬಂದೇ ಬರುತ್ತೆ ಸರ್. ಅದನ್ನ ದಾಟಿ ಹೋದ್ರೇನೆ ಮುಂದೆ ನಾವು ಗುರಿ ಮುಟ್ಟಕ್ ಆಗೋದು. ಅಲ್ಲಿ ಕೆಟ್ಟದಾಗ್ಬಿಡ್ತು ಅಂತೇಳಿ ನಾವು ಅಲ್ಲೇ ರಿವರ್ಸ್ ಬಂದ್ಬಿಟ್ರೆ ಗುರಿ ಮುಟ್ಟಕ್ ಆಗಲ್ಲ ಸರ್. ಕಾಮನ್ ಸರ್. ಏನೋ ಒಂದ್ ಮನೆ ಕಟ್ತೀವಿ, ಒಂದ್ ಬಾಯಿ ಹಾಕ್ತಿವಿ ಅಂದಾಗ ಪಕ್ಕದ ಮನೆಯವ್ರು ನನ್ ಮನೆ ಸಿಡಿದಿದೆ ಬಂದ್ ಇದ್ ಮಾಡು ಅದ್ ಮಾಡು ಅಂತ ಕಾಮನ್ನು ಸರ್. ಒಂದ್ ಫ್ಯಾಮಿಲಿ ಆಗುತ್ತೆ, ಅದನ್ನೆಲ್ಲ ನಿಭಾಯಿಸ್ಕೊಂಡು ನಾವು ಗೆದ್ದು ನಿಲ್ಬೇಕು, ಗುರಿ ಮುಟ್ಬೇಕು ಸರ್, ಅಷ್ಟೇ. ಇಲ್ಲಿ ಕಾಮನ್ ಸರ್. ಅದನ್ನೆಲ್ಲ ಅಂಡ್ ಕೊನೆಯದಾಗಿ ಇದೆಲ್ಲ ಬಿಟ್ಟು ಲೈಫ್ ಟುಡೇ ಸಿನಿಮಾ ಬಗ್ಗೆ ಹೇಳ್ತಾ ಇದೀನಿ. ತೆಲುಗು ತಮಿಳ್ ರೇಂಜ್ ಗೆ ಕನ್ನಡದಲ್ಲಿ ಹೊಸಬ್ರು ನಾವು ಸಿನಿಮಾ ಮಾಡಿದೀವಿ. ಹೊಸಬ್ರು ಅಂದ್ರೆ ಇಲ್ಲಿ ನಾನ್ ಮಾತ್ರ ಹೊಸಬ, ಪ್ರೊಡ್ಯೂಸರ್ ಮಾತ್ರ ಫಸ್ಟ್ ಸಿನಿಮಾ, ಎಲ್ಲಾರು ಬೆಲ್ಲೋ ಟೆಕ್ನಿಷಿಯನ್ಸ್ ಇರೋದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. August 6th ಸಿನಿಮಾ ಬರ್ತಾ ಇದೆ. ನಿಮ್ಮೆಲ್ಲರೂ ಬ್ಲೆಸಿಂಗ್ಸ್ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್.